ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು 64 ಯೋಗಿನಿಯರ ಒಂದು ಸಾಧನೆ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಇದು ಯೋಗಿನಿಯ ಸಾಧನೆ. ಯೋಗಿನಿಗಳಂದರೆ 64 ಜನ ಯೋಗಿನಿಯರು ಬರ್ತಾರೆ. ಯಾರಪ್ಪ ಈ ಯೋಗಿನಿಯರು ಅಂತಂದರೆ, ನೋಡಿ, ಈ ಯೋಗಿನಿಯರು ಬಂದ್ಬಿಟ್ಟು ಕಾಳಿ ಮಾತೆಯ ಒಂದು ಅಂಶ, ಹಾಗೆ ಕಾಳಿ ಮಾತೆಯ ಒಂದು ಶಕ್ತಿಯಿಂದ ಉದ್ಭವ ಆದಂತಹ ಶಕ್ತಿಗಳು 64 ಶಕ್ತಿಗಳು. ಹಾಗೆ ಇವರು ಬಂದ್ಬಿಟ್ಟು ಕಾಳಿ ಮಾತೆಯ ಒಂದು ಸಹಚಾರಿಣಿಗಳು, ಅಂದರೆ ಅಸಿಸ್ಟೆಂಟ್ ಅಂತ ಹೇಳ್ತಾರೆ. ಕಾಳಿ ಮಾತೆಗೆ ಇವರು ಅಸಿಸ್ಟೆಂಟಾಗಿ ಸಹಚಾರಣಿಯರಾಗಿ ಕೆಲಸ ಮಾಡ್ತಾರೆ. ಅವರ ಕಾಳಿ ಮಾತೆಯ ಒಂದು ಆಜ್ಞಾಪಾಲಕರು ಅಂತಲೂ ಸಹ ಹೇಳಬಹುದು. ನೋಡಿ, ಇವರು ಕಾಳಿ ಮಾತೆಯ ಕುಲದವರು ಅಂತಲೂ ಸಹ ಕರೀತಾರೆ. ಕಾಳಿ ಮಾತೆಯ ಕುಲಕ್ಕೆ ಸಂಬಂಧಪಟ್ಟವರು ಅಂತಲೂ ಸಹ ಕರೀತಾರೆ. ಅಂದರೆ ಈ ಕಾಳಿ ಮಾತೆ ಹೇಗೆ ತಂತ್ರ ಮಂತ್ರ ಯಂತ್ರ ಈ ಅಧಿದೇವತೆ ಆಗಿದ್ದಾರೋ, ಈ ಒಂದು ವಿದ್ಯೆಗಳಲ್ಲಿ ಈ ಒಂದು ತಾಂತ್ರಿಕ ಮಾರ್ಗದಲ್ಲಿ ಇವರು ಸಹ ಬರ್ತಾರೆ. 64 ಯೋಗಿನಿಯರು. ನೋಡಿ, ಈ ಯೋಗಿನಿಯರ ಉದ್ಭವ ಅವತಾರ ಹೇಗೆ ಆಯಿತು ಅಂತಂದರೆ, ಒಂದು ಸಾರಿ ದುರ್ಗಾಮಾತೆ ಶುಂಭ ಮತ್ತು ನಿಶುಂಭ ಅನ್ನೋ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಆ ಶುಂಭ ಮತ್ತು ನಿಶುಂಭ ಅಂತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೋಸ್ಕರನೇ ಈ ಪಾರ್ವತಿ ದೇವಿಯ ಒಂದು ದುರ್ಗಾ ಅವತಾರ ಆಗುತ್ತೆ. ಪಾರ್ವತಿ ದೇವಿ ದುರ್ಗಾ ಅವತಾರವನ್ನು ತಾಳಿ ಈ ಶುಂಭ ಮತ್ತು ನಿಶುಂಭ ಅನ್ನೋ ರಾಕ್ಷಸರನ್ನು ಸಾಯಿಸ್ತಾರೆ. ನೋಡಿ, ಈ ದುರ್ಗಾ ಅವತಾರ ಆದ ನಂತರ ಮತ್ತೆ ಈ ರಕ್ತ ಬೀಜಾಸುರನ ಒಬ್ಬ ರಾಕ್ಷಸ ಬರ್ತಾನೆ. ಅವನು ಯಾವ ರೀತಿ ಹೊರ ಕೆಳಿಡ್ತಾನೆ ಅಂತಂದರೆ, ಅವನನ್ನು ಯಾರಾದರೂ ಸಾಯಿಸಿದ್ರೆ ಅವನ ದೇಹದಿಂದ ರಕ್ತ ಏನಾದರೂ ಭೂಮಿ ಮೇಲೆ ಬಿದ್ದರೆ ಮತ್ತೆ ಒಂದು ಹನಿ ರಕ್ತಕ್ಕೆ ಮತ್ತೆ ಇನ್ನೊಬ್ಬ ರಕ್ತ ಬೀಜಾಸುರ ಮತ್ತೆ ಹುಡ್ತಾನೆ ಹೊಸಬ. ಮತ್ತೆ ಇನ್ನೊಂದು ರಕ್ತ ಬಿದ್ದರೆ ಅಲ್ಲಿ ಒಂದು ಹನಿ ರಕ್ತಕ್ಕೆ ಇನ್ನೊಬ್ಬ ರಾಕ್ಷಸ ಹುಡ್ತಾನೆ, ರಕ್ತ ಬೀಜಾಸುರ. ಈ ಥರ ಅವನ್ನ ಯಾರೇ ಸಾಯಿಸಿದ್ರೂ ಅವನಿಗೆ ಸಾಯೋದಿಲ್ಲ. ಅವನು ಇಲ್ಲಿ ಸತ್ತರೆ ಮತ್ತೆ ಅಲ್ಲಿ ಹುಡ್ತಾನೆ, ಅವನ ರಕ್ತದಲ್ಲಿ ಅವನು ಹುಡ್ತಾನೆ. ಈ ಥರ ಆದಾಗ ಏನಾಗುತ್ತೆ, ಈ ದುರ್ಗಾ ಮಾತೆಗೂ ಮತ್ತು ರಕ್ತ ಬೀಜಾಸುರನಿಗೂ ತುಂಬ ದಿನಗಳ ಕಾಲ ಯುದ್ಧ ನಡೀತಾ ಹೋಗ್ತದೆ. ಆದರೆ ಅವನನ್ನು ಸಾಯಿಸೋದಕ್ಕೆ ಆಗೋದಿಲ್ಲ. ಆಗ ಕೋಪಗೊಂಡಂತಹ ದುರ್ಗಾ ಮಾತೆ ಏನು ಮಾಡ್ತಾರೆ ಅಂದರೆ, ತನ್ನ 3ನೆಯ ಕಣ್ಣಿಂದ ಒಂದು ಅದ್ಭುತವಾದ ಒಂದು ಶಕ್ತಿಯನ್ನು ಪ್ರಕಟ ಮಾಡ್ತಾರೆ. ಅವರ 3ನೇ ಕಣ್ಣಿಂದ ಬಂದಂತಹ ಶಕ್ತಿಯೇ ಕಾಳಿ ಮಾತಾ. ತುಂಬ ಭಯಂಕರವಾದ ರೂಪ, ಉಗ್ರ ರೂಪ, ಕೋಪ, ಬಲಿಗಾಗಿ ಒಂಥರ ಹಾಹಾಕಾರ, ಗರ್ಜನೆ ಇವೆಲ್ಲವನ್ನು ಮಾಡಿಕೊಂಡು ಈ ಕಾಳಿದೇವಿ ದುರ್ಗಾ ಮಾತೆಯ 3ನೇ ಕಣ್ಣಿಂದ ಉದ್ಭವವಾಗಿ ಅವತಾರ ಆದಂತಹ ದೇವಿ ಕಾಳಿ ಮಾತೆ. ಆ ಕಾಳಿ ಈ ರಕ್ತ ಬೀಜಾಸುರನ ಮೇಲೆ ಯುದ್ಧ ಮಾಡ್ತಕ್ಕಂಥ ಸಮಯದಲ್ಲಿ ತನ್ನ ಜೊತೆಗೆ ಅಂತಂದ್ಬಿಟ್ಟು ಸಹಚಾರಿಣಿಯರನ್ನು ತನ್ನ ಅಂಗಗಳಿಂದ ತನ್ನ ಶಕ್ತಿಯಿಂದ ಉದ್ಭವ ಮಾಡ್ತಾರೆ. ಅಲ್ಲಿ ಉದ್ಭವ ಆದಂತಹ ಶಕ್ತಿಗಳೇ ಈ 64 ಯೋಗಿನಿಯರು. ನಮ್ಮ 14 ಲೋಕಗಳಲ್ಲಿ, ಈ ಬ್ರಹ್ಮಾಂಡದಲ್ಲಿ ಒಟ್ಟು 64 ವಿದ್ಯೆಗಳಿದೆ. ಯಾರು ಈ 64 ವಿದ್ಯೆಗಳನ್ನು ಕಲಿತು ಪರಿಪೂರ್ಣನಾಗ್ತಾನೆ ಅಂಥವನನ್ನು ಮಹಾಪುರುಷ ಅಂತ ಕರೀತಾರೆ. ಈ ಶ್ರೀಕೃಷ್ಣ ಪರಮಾತ್ಮ ಈ 64 ವಿದ್ಯೆಗಳನ್ನು ಕಲ್ತಿದ್ದ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳುತ್ತೆ. ಇಲ್ಲಿ ನಾನು ಯಾಕೆ ಈ 64 ಯೋಗಿನಿಯರ ಒಂದು ಸಾಧನೆಯನ್ನು ಕೊಡ್ತಾ ಇದ್ದೀನಿ ಅಂದರೆ, ಈ 64 ಯೋಗಿನಿಯರು ಆದಷ್ಟು ಬೇಗನೆ ಸಿದ್ಧಿ ಆಗ್ತಾರೆ. ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಬ್ಬ MLA ಇರ್ತಾರೆ ಅಂತ ಇಟ್ಕೊಳ್ಳಿ. ಆ MLAನ ನಾವು ಹೋಗಿ ಮೀಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಇರುತ್ತೆ, ಅವರು ನಮಗೆ ಸಿಗೋದಿಲ್ಲ. ಆದರೆ ಅವರ PA ಇದ್ದಾರಲ್ವ, ಅವರು ನಮಗೆ ಬೇಗ ಸಿಗ್ತಾರೆ. ಅಂದರೆ ನಾವು ಏನೇ ಕೆಲಸ ಕಾರ್ಯಗಳನ್ನು ಫಸ್ಟು ಅವ್ರ PA ಹತ್ರ ಹೇಳಬೇಕು, ಅವ್ರ ಅಸಿಸ್ಟೆಂಟ್ ಹತ್ರ ಹೇಳಬೇಕು. MLAಯ ಅಸಿಸ್ಟೆಂಟ್ ಹತ್ರ ಅಥವಾ PA ಹತ್ರ ನಾವು ಹೇಳಬೇಕು. ಆಗ ಅವರು ಅದನ್ನು ಅವರೇ ಸಾಲ್ವ್ ಮಾಡಿಕೊಡ್ತಾರೆ. ಅಥವಾ ಅವ್ರ ಕೈಲಿ ಆಗಲಿಲ್ಲ ಅಂತಂದರೆ ಅವರು MLAಗೆ ತಿಳಿಸ್ತಾರೆ. ಈ ಥರನೇ ಈ ಕಾಳಿ ಮಾತೆಯ ಸಹಚಾರಣಿಯರಾಗಿರ್ತಕ್ಕಂತಹ 64 ಯೋಗಿನಿಯರಿದ್ದಾರಲ್ವಾ, ನಾವು ನಮ್ಮ ಸಮಸ್ಯೆನ ಇವ್ರಿಗೆ ತಿಳಿಸಿದಾಗ ಇವರೇ ಆಲ್ಮೋಸ್ಟು ನಮ್ಮ ಸಮಸ್ಯೆನ ಸಾಲ್ವ್ ಮಾಡಿಕೊಡ್ತಾರೆ. ಅಂದರೆ ನಮ್ಮ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತಾರೆ. ಅದು ಎಂತಹ ಸಮಸ್ಯೆ ಇದ್ದರೂ ಪರವಾಗಿಲ್ಲ. ಆಗದೇ ಇದ್ದಂಥ ಸಂದರ್ಭದಲ್ಲಿ ಕಾಳಿ ಮಾತೆಗೆ ತಿಳಿಸ್ತಾರೆ. ನಾವು ಮಾಡ್ತಕ್ಕಂಥ ಸಾಧನೆಯ ಒಂದು ಉದ್ದೇಶ, ಸಮಸ್ಯೆ ಅಥವಾ ಪರಿಹಾರ ಇವೆಲ್ಲವನ್ನು ಆ ತಾಯಿ ಕಡೆದ ಮಾಡಿಸ್ಕೊಡ್ತಾರೆ. ಒಂದು ಇವರೇ ಮಾಡ್ತಾರೆ ಅಥವಾ ಇವ್ರ ಕೈಲಿ ಆಗದೆ ಹೋದಾಗ
ಕಾಳಿ ಮಾತೆಯಿಂದ ಆ ಕೆಲಸವನ್ನು ಮಾಡಿಸ್ಕೊಡ್ತಾರೆ. ಹಾಗಾಗಿ ನಾವು ಮೊದಲು ಈ 64 ಯೋಗಿನಿಯರ ಒಂದು ಸಾಧನೆಯನ್ನು ಮಾಡಬೇಕು. ಆಮೇಲೆ ಯಾರು ಈ ಕಾಳಿ ಸಾಧನೆ ಮಾಡ್ತಾರೆ ನೋಡಿ, ಕಾಳಿ ಮಾತೆಯ ಒಂದು ಸಾಧನೆಗಳನ್ನು ಮಾಡ್ತಾರೆ, ಅಂತಹ ಸಂದರ್ಭದಲ್ಲಿ ಸಾಧಕರನ್ನು ಪರೀಕ್ಷೆ ಮಾಡೋದಕ್ಕಿಂತ ಫಸ್ಟು ಬರೋದೇ ಇವರು ಅಸಿಸ್ಟೆಂಟ್ಗಳು, ಈ 64 ಯೋಗಿನಿಯರು. ಇವರು ಬಂದು ನಿಮ್ಮನ್ನು ಚೆಕ್ ಮಾಡಿ ಪರೀಕ್ಷೆ ಮಾಡಿ ನೀವು ಕಾಳಿಯ ಒಂದು ದರ್ಶನಕ್ಕಾಗಲಿ ಅಥವಾ ಕಾಳಿ ಮಾತೆಯ ಒಂದು ಸಾನ್ನಿಧ್ಯಕ್ಕಾಗಿ ನೀವು ಅರ್ಹರೋ ಅಥವಾ ಅನರ್ಹರೋ ಅಂತ ತಿಳ್ಕೊಂಡು ಆಮೇಲೆ ನಿಮಗೆ ದಾರಿ ಮಾಡಿಕೊಡ್ತಾರೆ ಕಾಳಿ ಮಾತೆ ಹತ್ರ ಹೋಗೋದಕ್ಕೆ ಅಥವಾ ಆ ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ. ಹಾಗಾಗಿ ನಾವು ಇಲ್ಲಿ ಬಾಗ್ಲಲ್ಲಿರ್ತಕ್ಕಂತಹ ಈ 64 ಯೋಗಿನಿಯರನ್ನು ನಾವು ಫಸ್ಟು ಅವರ ಒಂದು ಜಪ ತಪ ವ್ರತವನ್ನು ಮಾಡಿ ಅವ್ರನ್ನ ಒಂದು ಮನವೊಲಿಸಿ ಆನಂತರ ನಾವು ಕಾಳಿ ಮಾತೆ ಹತ್ರ ಹೋದರೆ ನಮಗೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೋರಿಕೆ ಬೇಡಿಕೆಗಳು ಅಥವಾ ನಮ್ಮ ಉದ್ದೇಶಗಳು ಆದಷ್ಟು ಬೇಗನೆ ಈಡೇರುತ್ತೆ. ಹಾಗೆ ಕಾಳಿ ಮಾತೆಯ ದರ್ಶನವೂ ಸಹ ಆಗುತ್ತೆ ಕೆಲವೊಂದು ಸಾಧನೆಗಳಲ್ಲಿ. ಆಮೇಲೆ ನೋಡಿ, ಈ ಒಂದು 64 ಯೋಗಿನಿಯರ ಒಂದು ಸಾಧನೆ ಮಾಡೋದ್ರಿಂದ ನಮ್ಗೆ ಏನಪ್ಪ ಪ್ರಯೋಜನ ಲಾಭ ಅಂತಂದರೆ, ಯಾರಿಗೆ ಮದುವೆ ಆಗಿರೋದಿಲ್ಲ, ಹುಡುಗರಾಗಿರ್ಬೋದು ಅಥವಾ ಹುಡುಗಿರಾಗಿರ್ಬೋದು, ಅಥವಾ ಯಾರಿಗೆ ಮಕ್ಕಳಾಗಿಲ್ಲ ಅಂಥವರು, ಆಮೇಲೆ ಯಾರಿಗೆ ಸರ್ಪದೋಷ ಇರುತ್ತೆ, ಆಮೇಲೆ ಯಾರಿಗೆ ಅನಾರೋಗ್ಯ ಪೀಡಿತರಾಗಿರ್ತಾರೆ, ಅಂದರೆ ಈ ಮಾಟ ಮಂತ್ರ ಮಾಡಿ ವಾಮಾಚಾರ ಪ್ರಯೋಗ ಮಾಡಿ ಯಾರು ಮಾಟ ಮಂತ್ರ ಕಿಕ್ಕಾಕೊಂಡಿರ್ತಾರೆ ಅಂಥವರು, ಆಮೇಲೆ ರೋಗ ಬಾಧೆ ಇರ್ತಕ್ಕಂಥವರು, ಅನಾರೋಗ್ಯ ಇರ್ತಕ್ಕಂಥವರು, ಆಮೇಲೆ ತುಂಬ ಸಾಲ ಮಾಡ್ಕೊಂಡಿರ್ತಕ್ಕಂಥವರು, ಆಮೇಲೆ ಹಣದ ಸಮಸ್ಯೆ ಇರ್ತಕ್ಕಂಥವರು, ಮತ್ತು ಈ ನಿಧಿ ನಿಕ್ಷೇಪಗಳನ್ನು ಹುಡುಕ್ತಾ ಇರ್ತಾರೆ ಕೆಲವರು, ಅಂಥವ್ರಿಗೂ ಸಹ ಈ ಒಂದು ಯೋಗಿನಿಯರ ಸಾಧನೆಯನ್ನು ಮಾಡಿದ್ರೆ ತುಂಬ ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ, ಬೇಗ ಸಿದ್ಧಿ ಆಗುತ್ತೆ. ಜೊತೆಗೆ ನಿಮ್ಮ ಶತ್ರು ಬಾಧೆ, ಮಾಟ ಮಂತ್ರಗಳ ಸಮಸ್ಯೆ, ವಾಮಾಚಾರ ಪ್ರಯೋಗ, ಭೂತ ಪ್ರೇತಗಳ ಬಾಧೆ, ಈ ರೀತಿ ಯಾವುದೇ ಇದ್ದರೂ ಸಹ ನಿಮಗೆ ಈ 64 ಯೋಗಿನಿಯರ ಒಂದು ಸಾಧನೆಯನ್ನು ಮಾಡಿದ್ರೆ ಅವರು ಬಂದು ನಿಮಗೆ ಆದಷ್ಟು ಬೇಗನೆ ಸಹಾಯ ಮಾಡ್ತಾರೆ, ಬೇಗನೆ ನಿಮಗೆ ಬಂದು ರಕ್ಷಣೆ ಕೊಡ್ತಾರೆ. ನಿಮ್ಮ ಸಮಸ್ಯೆಯನ್ನು ಕೇಳಿ ಆ ಸಮಸ್ಯೆಗೆ ಕಾರಣವನ್ನು ಹೇಳಿ, ಕಾರಣವನ್ನು ಹುಡುಕಿ ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಡ್ತಾರೆ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಕಾಳಿ ಮಾತೆಯ 64 ಸಹಚಾರಿಣಿಯರ ಈ ಒಂದು ಶಾಬರ ಮಂತ್ರದ ಸಾಧನೆ ಇದು. ನೋಡಿ, ಈ ಒಂದು ಸಾಧನೆ ಮಾಡೋದಕ್ಕೆ ಇರ್ತಕ್ಕಂತಹ ನಿಯಮಗಳ ಬಗ್ಗೆ ತಿಳಿಸ್ತೀನಿ, ತಿಳ್ಕೊಳ್ಳಿ. ಹಾಗೆ ಸಾಮಗ್ರಿಗಳ ಬಗ್ಗೆ ತಿಳಿಸ್ತೀನಿ, ತಿಳ್ಕೊಳ್ಳಿ. ನೋಡಿ, ಈ ಒಂದು ನೀವು ಸಾಧನೆಯನ್ನು 64 ಯೋಗಿನಿಯರ ಸಾಧನೆಯನ್ನು ಮಾಡ್ತೀನಂದರೆ ಇದನ್ನು ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥ ದಿನ ಬಂದುಬಿಟ್ಟು ಶುಕ್ರವಾರ, ಬುಧವಾರ, ಸೋಮವಾರ ಅಥವಾ ಸಿದ್ಧ ಮುಹೂರ್ತಗಳು ಇದ್ದಂತಹ ಯೋಗ ದಿನಗಳಲ್ಲಿ ನೀವು ಮಾಡಬಹುದು. ಒಳ್ಳೆ ಮುಹೂರ್ತಗಳು ಇರಬೇಕು, ಆ ದಿನ ನೀವು ಪ್ರಾರಂಭ ಮಾಡಬಹುದು. ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು, ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು, ದಕ್ಷಿಣ ದಿಕ್ಕು, 4 ದಿಕ್ಕಿಗೂ ಸಹ ನೀವು ಕುಳಿತುಕೊಂಡು ಮಾಡಬಹುದು. ಯಾಕೆಂದರೆ ಈ 64 ದೇವತೆಯರನ್ನು ಈ ಕಾಳಿ ಮಾತೆ 4 ದಿಕ್ಕಿಗೂ ಅವ್ರನ್ನ ಇಟ್ಟಿದ್ದಾರೆ ಕಾವಲಿಗೆ, ಅಥವಾ ಈ ರಕ್ಷಣೆಗೆ ಅಂತ ಹೇಳ್ಬೋದು, ಅಥವಾ ಕಾಳಿ ಮಾತೆಯ ಭಕ್ತರನ್ನ ರಕ್ಷಣೆ ಮಾಡೋದಕ್ಕೆ, ಅಥವಾ ಕಾಳಿ ಮಾತೆಯ ಒಂದು ಸಾಧಕರಿಗೆ ಒಂದು ಸಹಾಯ ಆಗಲಿ ಅಂತ ಅಂದ್ಬಿಟ್ಟು 64 ಯೋಗಿನಿಯರನ್ನು 4 ದಿಕ್ಕಿನಲ್ಲಿ ಇರಿಸಿದ್ದಾರೆ. ಯಾವುದೇ ದಿಕ್ಕಿನಲ್ಲಿ ಕೂತ್ಕೊಂಡು ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಇದಕ್ಕೆ ದೀಪ ಬಂದ್ಬಿಟ್ಟು ಎಳ್ಳೆಣ್ಣೆ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ಹಾಗೆ ಮಾಲೆ ಬಂದ್ಬಿಟ್ಟು ರುದ್ರಾಕ್ಷಿ ಮಾಲೆಯನ್ನು ನೀವು ಬಳಸಬೇಕಾಗತ್ತೆ. ಇದಕ್ಕೆ ಜಪ ಸಂಖ್ಯೆ ಬಂದ್ಬಿಟ್ಟು ಪ್ರತಿದಿನ ನೀವು 1 ಮಾಲೆ ಮಾಡಿದ್ರೂ ಸಾಕು. ಸಾಧಕರಾಗಿದ್ದರೆ ಒಂದು 5 ಮಾಲೆ ಮಾಡಬೇಕಾಗತ್ತೆ. ನಾರ್ಮಲ್ ವ್ಯಕ್ತಿಗಳು 1 ಮಾಲೆ ಮಾಡೋ ಜಪ ಮಾಡಿದ್ರೂ ಸಾಕು, ಸಿದ್ಧಿ ಆಗುತ್ತೆ. ಹಾಗೆ ಮಂಟಪದ ಮೇಲೆ ಬಂದ್ಬಿಟ್ಟು 64 ಯೋಗಿನಿಯರ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು. ಅಥವಾ ಸಿಗಲಿಲ್ಲ ಅಂದರೆ ನಿಮಗೆ ನೆಟ್ಟಲ್ಲಿ ಸಿಗುತ್ತೆ, ಇಂಟರ್ನೆಟ್ಟಲ್ಲಿ, ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ ಹಾಕ್ಸ್ಕೊಂಡು ನೀವು ಆನಂತರ ಅದನ್ನು ಇಟ್ಟು ಪೂಜೆ ಮಾಡಬಹುದು. ಅಥವಾ ನಿಮಗೆ ಅದು ಇಲ್ಲ ಅಂತಂದರೆ ನೀವು ಕಾಳಿ ಮಾತೆ, ದುರ್ಗಾ ಮಾತೆ ಅಥವಾ ಪಾರ್ವತಿ ದೇವಿ, ಈ 3 ದೇವತೆಗಳಲ್ಲಿ ಯಾರ್ದಾದ್ರೂ ಒಂದು ದೇವತೆಯ ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದು. ಹಾಗೆ ಇದಕ್ಕೆ ವಸ್ತ್ರ ಬಂದ್ಬಿಟ್ಟು ಕೆಂಪು ವಸ್ತ್ರವನ್ನು ಬೇಕಾದ್ರೆ ನೀವು ಧಾರಣೆ ಮಾಡ್ಕೊಳ್ಬೋದು. ಹಾಗೆ ಹಳದಿ ಬಣ್ಣದ ವಸ್ತ್ರವನ್ನು ಬೇಕಾದ್ರೆ ನೀವು ಧಾರಣೆ ಮಾಡ್ಕೊಳ್ಬೋದು. ಇಲ್ಲಾಂದರೆ 2 ಮಿಕ್ಸ್ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಶರ್ಟು ಕೆಂಪು ಬಣ್ಣದಾಗಿದ್ದರೆ ನಿಮ್ಮ ಪಂಚೆ ಹಳದಿ ಬಣ್ಣದ್ದಾಗಿರಲಿ, ಅಥವಾ ನಿಮ್ಮ ಪಂಚೆ ಕೆಂಪು ಬಣ್ಣದಾಗಿದ್ದರೆ ನಿಮ್ಮ ಶರ್ಟು ಹಳದಿ ಬಣ್ಣದಾಗಿರಲಿ. ಅಥವಾ ಸ್ತ್ರೀಯರು ಮಾಡ್ತಾರಂದರೆ 2 ಬಣ್ಣದ ಒಂದು ವಸ್ತ್ರವನ್ನು ನೀವು ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಮಾಡಬಹುದು.
ಹಾಗೆ ವ್ರತ ಬಂದ್ಬಿಟ್ಟು 11 ದಿನ ಈ ಒಂದು ವ್ರತವನ್ನು ನೀವು ಮಾಡಬೇಕಾಗತ್ತೆ. ಸಮಯ ಬಂದ್ಬಿಟ್ಟು ರಾತ್ರಿ 9 ಗಂಟೆಯ ನಂತರ ಬೆಳಗಿನ ಜಾವ 3 ಗಂಟೆ ಒಳಗಡೆ ಈ ಒಂದು ಸಾಧನೆಯನ್ನು ನೀವು ಮಾಡಬೇಕಾಗತ್ತೆ. ಮನೆಯ ಒಳಗಡೆ ಈ ಒಂದು ಸಾಧನೆಯನ್ನು ಮಾಡಬಹುದು. ಸಾಮಗ್ರಿ ಬಂದ್ಬಿಟ್ಟು ಒಂದು ತೆಂಗಿನಕಾಯಿ ಬೇಕು, ಚೆನ್ನಾಗಿರ್ತಕ್ಕಂಥ ಒಂದು ತೆಂಗಿನಕಾಯಲ್ಲಿ ಕಣ್ಣು ಕಾಣಬಾರ್ದು. ಆ ಜುಟ್ಟು ಬರುತ್ತಲ್ವ, ಆ ಜುಟ್ಟು ಪೂರ್ತಿ ಕವರ್ ಆಗಿರಬೇಕು. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ನೀವು ಕಳಸ ಸ್ಥಾಪನೆ ಮಾಡೋವಾಗೂ ಅಷ್ಟೇ, ತೆಂಗಿನಕಾಯಿಯಲ್ಲಿ 3 ಕಣ್ಣು ಬರುತ್ತೆ. ಆ ಕಣ್ಣಲ್ಲಿ ಜುಟ್ಟಿರುತ್ತೆ. ಆ ಜುಟ್ಟು ಪಕ್ಕದಲ್ಲಿ 3 ಕಣ್ಣು ಕಾಣ್ತಾ ಇರ್ತದೆ, ಅದು ಕಾಣಬಾರ್ದು. ಆ ಕಣ್ಣು ಮುಚ್ಕೊಂಡಿರಬೇಕು ಪೂರ್ತಿಯಾಗಿ. ಅಂತಹ ತೆಂಗಿನಕಾಯಿಗಳನ್ನು ನೀವು ಕಳಸಕ್ಕೆ ಇಡಬೇಕು ಅಥವಾ ಪ್ರಯೋಗಕ್ಕೆ ಬಳಸಬೇಕು. ಒಂದು ತೆಂಗಿನಕಾಯಿ ತಗೊಳ್ಳಿ, ಒಂದು 5 ರೂಪಾಯಿ ನಾಣ್ಯ ತಗೊಳ್ಳಿ, ಸ್ವಲ್ಪ ಅಕ್ಕಿ ತಗೊಳ್ಳಿ, ಆಮೇಲೆ ದಾರ ತಗೊಳ್ಳಿ, ಒಂದು ಹಳದಿ ಮತ್ತು ಒಂದು ಕೆಂಪು ಬಣ್ಣದ ದಾರ ತಗೊಳ್ಳಿ. ದಾರ ತಗೊಂಡು ಇಟ್ಕೊಳ್ಳಿ. ಇಷ್ಟು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಈಗ ಪೂಜೆ ಮಾಡ್ತಕ್ಕಂಥ ಕ್ರಮವನ್ನು ತಿಳ್ಕೊಳ್ಳಿ. ನೋಡಿ, ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬಂದು ನಿಮ್ಮ ದೇವರ ಕೋಣೆಯಲ್ಲಿ ಕುತ್ಕೊಂಡು ನೀವು ಈ ಒಂದು ಪೂಜೆಯನ್ನು ಮಾಡಿ. ಮೊದಲಿಗೆ ಶುದ್ಧೀಕರಣ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಶುದ್ಧೀಕರಣ ಮಾಡ್ಕೊಳ್ಳಿ. ನೀವು ತಂದಿರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಶುದ್ಧೀಕರಣ ಮಾಡಿಕೊಂಡು ಪೂಜೆ ಪ್ರಾರಂಭ ಮಾಡಿ. ಪಂಚೋಪಚಾರ ಪೂಜೆ ಮಾಡಿ. ಅಂದರೆ ಪ್ರತಿದಿನ ನೀವು ಮನೆಗಳಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ಥರ ಪೂಜೆ ಮಾಡಿ. ಕಳಸವನ್ನು ಇಟ್ಟಿರಿ, ನೈವೇದ್ಯವನ್ನು ಇಡಿ, ಪಾನೀಯವನ್ನು ಇಡಿ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ, ಯಾವುದು ಇಷ್ಟ ಇದೆ ಆ ರೀತಿಯ ಒಂದು ನೈವೇದ್ಯವನ್ನು ನೀವು ಇಡಬಹುದು. ಈಗ ಪಂಚೋಪಚಾರ ಪೂಜೆ ಆಯಿತು. ಆದ ನಂತರ ನೀವು ಆಸನಕ್ಕೆ ನಮಸ್ಕಾರ ಮಾಡಿ, ಆಸನದ ಮೇಲೆ ಕುತ್ಕೊಳ್ಳಿ. ಹಾಗೆ ಜಪಮಾಲೆ ತಗೊಳ್ಳಿ. ಜಪಮಾಲೆ ತಗೊಂಡು ಅದಕ್ಕೂ ಸಹ ನಮಸ್ಕಾರ ಮಾಡಿ ಜಪ ಪ್ರಾರಂಭ ಮಾಡಿ. ನೋಡಿ, ಜಪಮಾಲೆ ಅಥವಾ ಯಂತ್ರಗಳು ಇದು ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿದ್ದರೆ ಮಾತ್ರ ನಿಮಗೆ ಹೆಚ್ಚಿನ ಫಲ ಸಿಗುತ್ತೆ. ನೀವು ಹಾಗೆ ಶುದ್ಧಿ ಮಾಡಿರಬೇಕು, ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿರಬೇಕು. ಅಂಗಡಿಯಿಂದ ತಂದು ಹಾಗೆ ಬಳಸಿದ್ರೆ ಅಷ್ಟೊಂದು ಫಲ ಸಿಗೋಲ್ಲ. ಈ ರೀತಿಯ ನಿಮಗೆ ಮಾಲೆಗಳು, ಯಂತ್ರಗಳು ಅಥವಾ ಉಂಗುರ ಅಥವಾ ಬ್ರಾಸ್ಲೈಟ್, ನಿಮ್ಮ ಆಮೇಲೆ ರಕ್ಷಾಮಾಲೆ, ಗುರುಮಾಲೆ ಈ ಥರ ಏನಾದರೂ ಬೇಕಾದರೆ ನಿಮಗೆ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ಅದನ್ನು ಶುದ್ಧಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ಆಸನಕ್ಕೆ ನಮಸ್ಕಾರ ಮಾಡಿ ಕೂತ್ಕೊಳ್ಳಿ. ಜಪಮಾಲೆ ತಗೊಂಡು ನಮಸ್ಕಾರ ಮಾಡಿಬಿಟ್ಟು ಈಗ ಪ್ರಾರಂಭ ಮಾಡಿ ಜಪನ. ಮೊದಲಿಗೆ ಗಣಪತಿಯ ಮಂತ್ರವನ್ನು ಪ್ರಾರಂಭ ಮಾಡಿ, ಜಪ ಮಾಡಿ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಇದನ್ನು 21 ಸಾರಿ ಜಪ ಮಾಡಿ. ನೆಕ್ಸ್ಟು ನವಗ್ರಹ ಮಂತ್ರವನ್ನು ಜಪ ಮಾಡಿ. ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಂ ಶಾಂತಿಕರಾಭವಂತು. ಈ ಮಂತ್ರವನ್ನು ಹೇಳಿ 9 ಸಾರಿ ಹೇಳಿ. ನೆಕ್ಸ್ಟು ಗುರು ಮಂತ್ರ. ನಿಮ್ಮ ಗುರುಗಳು ಇದ್ದರೆ ಆ ಗುರುವಿನ ಒಂದು ಫೋಟೋವನ್ನು ಸಹ ಇಟ್ಟು ಪೂಜೆ ಮಾಡಬಹುದು, ಅದು ನಿಮ್ಮ ಇಷ್ಟ. ಅಥವಾ ನಿಮ್ಮ ಗುರುಗಳು ಇಲ್ಲ ಅಂತಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಗುರು ಮಂತ್ರವನ್ನು ನೀವು ಇಲ್ಲಿ 108 ಸಾರಿ ಜಪ ಮಾಡಿ. ನಿಮ್ಮ ಗುರುಗಳು ಯಾರೂ ಇಲ್ಲ ಅಂದರೆ ಈ ಒಂದು ಸಾಧನೆಗೆ ನೀವು ಈಶ್ವರನನ್ನು ಗುರುವಾಗಿ ಸ್ವೀಕರಿಸಬಹುದು. ಶಿವನ ಗುರು ಮಂತ್ರ ಈ ರೀತಿ ಇದೆ: ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಪಂಚಾಕ್ಷರಿ ಮಂತ್ರವನ್ನು, ಈ ಗುರು ಮಂತ್ರವನ್ನು 108 ಸಾರಿ ಜಪ ಮಾಡಿ. ಅಥವಾ ಶ್ರೀಕೃಷ್ಣ ಪರಮಾತ್ಮನನ್ನು ಸಹ ಈ ಒಂದು ಸಾಧನೆಗೆ ನೀವು ಗುರುವಾಗಿ ಸ್ವೀಕರಿಸಬಹುದು. ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ: ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಈ ಕೃಷ್ಣನ ಗುರುಮಂತ್ರವನ್ನು 108 ಸಾರಿ ಜಪ ಮಾಡಿ. ಈಗ ಸಂಕಲ್ಪ ಮಾಡ್ಕೊಳ್ಳಿ. ಬಲಗೈ ಹಸ್ತದ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಳಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಹೇಳಿ. ಸಂಕಲ್ಪ ಅಂತಂದರೆ ಪ್ರಾರ್ಥನೆ ಮಾಡ್ಕೊಳ್ಳೋದು. ನೀವೇನು ಉದ್ದೇಶಕ್ಕೋಸ್ಕರ ಮಾಡ್ತಾಯಿದ್ದೀರಾ, ನಿಮ್ಮ ಹೆಸರು, ನಿಮ್ಮ ಪರಿಚಯ ಮಾಡೋದು. ಅಂದರೆ ಈ ಸಂಕಲ್ಪ ವೆರಿ ವೆರಿ ಇಂಪಾರ್ಟೆಂಟು. ನೀವು ಯಾವುದೇ ಸಾಧನೆಗಳನ್ನು ಮಾಡಬೇಕಾದ್ರೆ ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕು. ಆ ಸಂಕಲ್ಪದ ಪ್ರಕಾರನೇ ನೀವು ನಡ್ಕೊಳ್ಬೇಕು. ಕಾಯ ವಾಚ ಮನಸ್ಸ ಶುದ್ಧಿಯಾಗಿರಬೇಕು ಅಂತ ಹೇಳ್ತಾರೆ. ಕಾಯ ಅಂದರೆ ದೇಹ ಶುದ್ಧಿಯಾಗಿರಬೇಕು. ಮನಸ್ಸು ಶುದ್ಧಿಯಾಗಿರಬೇಕು. ವಾಚ, ನಾವು ಮಾತಾಡ್ತಕ್ಕಂಥ ವಚನ, ಮಾತುಗಳು ಶುದ್ಧಿಯಾಗಿರಬೇಕು. ಕಾಯ ವಾಚ ಮನಸ್ಸ ಇವನ್ನ ನೀವು ಪ್ರತಿಯೊಂದು ಸಾಧನೆಯಲ್ಲಿ ನೀವು ಬಳಸಬೇಕಾಗತ್ತೆ. ಅಂದರೆ ವ್ರತ ಮಾಡ್ತಾಯಿರ್ತೀರ, ಸುಳ್ಳು ಹೇಳಾಗಿಲ್ಲ. ವ್ರತ ಸಾಧನೆಗಳನ್ನು ಮಾಡ್ತಾಯಿರ್ತೀರ, ಇನ್ನೊಬ್ಬರಿಗೆ ಮೋಸ ಮಾಡೋ ಹಾಗಿಲ್ಲ. ಸಾಧನೆಗಳನ್ನು ಮಾಡ್ತಾ ಇರ್ತೀರ, ಇನ್ನೊಬ್ಬರ ಮನಸ್ಸು ನೋವು ಸಹ ಆಗಿಲ್ಲ. ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗಬಾರ್ದು. ಆ ರೀತಿ ನೀವು ನಡ್ಕೊಳ್ಬೇಕು.
ಇಲ್ಲಿ ವ್ರತ ಮಾಡೋದು ಮುಖ್ಯ ಅಲ್ಲ. ಅದೇ ಥರ ನೀವು ನಿಮ್ಮ ಒಂದು ಕಾಯ ವಾಚ ಮನಸ ನೀವು ನೆಟ್ಕೊಳ್ಬೇಕು ನಿಮ್ಮ ದೈನಂದಿನ ಜೀವನದಲ್ಲಿ. ಆ ರೀತಿ ಮಾಡಿದವಾಗೇ ನಿಮಗೆ ತಪೋಬಲ ಹೆಚ್ಚೋದು, ನಿಮಗೆ ಸಿದ್ಧಿ ಆಗೋದು ಮಂತ್ರಗಳು. ನೀವು ಇಲ್ಲಿ ಮಂತ್ರ ಜಪ ಮಾಡ್ತಿರ್ತೀರ, ಅಲ್ಲಿ ಮೋಸ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಯಾಮಾರಿಸ್ಕೊಂಡು ಇನ್ನೊಬ್ರಿಗೆ ನೋವು ಕೊಟ್ಕೊಂಡು ಇನ್ನೊಬ್ರನ್ನ ಅಯ್ಯೋ ಅನ್ಸ್ಕೊಂಡು ಇನ್ನೊಬ್ರ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ನೀವು ಇಲ್ಲಿ ಏನೇ ಎಷ್ಟೇ ವ್ರತ ಮಾಡಿ ಎಷ್ಟೇ ಪೂಜೆ ಮಾಡಿ ಇದು ಫಲ ಕೊಡಲ್ಲ. ಈಗ ಗುರು ಮಂತ್ರ ಆಯಿತು. ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ನಿಮ್ಮ ಕುಲ, ಗೋತ್ರ ಏನಿದೆ ಎಲ್ಲ ಹೇಳ್ಕೊಳ್ಳಿ. ಅವತ್ತಿನ ದಿನ, ರಾಶಿ, ತಿಥಿ ಎಲ್ಲವನ್ನ ಹೇಳ್ಕೊಂಡು, ವಾರ ಎಲ್ಲನ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಬಲಗೈ ಹಸ್ತದ ಮೇಲೆ ಇರ್ತಕ್ಕಂಥ ನೀರನ್ನು ಅಲ್ಲೇ ಭೂಮಿ ಮೇಲೆ ಬಿಟ್ಟುಬಿಡಿ. ಈಗ ಒಂದು ಕಂಕಣವನ್ನು ಕಟ್ಕೊಳ್ಳಿ. ಕೆಂಪು ಬಣ್ಣದ ದಾರ ಆಗಿರ್ಬೋದು ಅಥವಾ ಹಳದಿ ಬಣ್ಣದ ಒಂದು ದಾರ ಆಗಿರ್ಬೋದು. ಒಂದು ದಾರ ತಗೊಂಡು ಅದನ್ನು ಊದುಬತ್ತಿ ಹೊಗೆನಲ್ಲಿ ಅಭಿಮಂತ್ರಿಸಿ ಕಂಕಣ ಕಟ್ಕೊಳ್ಳಿ. ಇದು ನಿಮಗೆ ಗುರುತು, ನೀವು ಸಾಧನೆ ಪ್ರಾರಂಭ ಮಾಡಿದ್ರಂಥ ಒಂದು ಗುರುತು, ಒಂದು ಸೂಚನೆ. ವ್ರತ ಮುಗಿದ ಮೇಲೆ ಆ ಕಂಕಣವನ್ನು ಬಿಚ್ಚಿ ಒಂದು ಗಿಡ ಅಥವಾ ಮರ ಇದ್ದರೆ ಅಲ್ಲಿ ಅದರ ಬುಡಕ್ಕೆ ಹಾಕ್ಬಿಡಿ. ಈಗ ರಕ್ಷಾ ಮಂತ್ರವನ್ನು ಹೇಳಿ. ಇಲ್ಲಿ ಕಾಳಿ ಮಾತೆಯ ರಕ್ಷಾ ಮಂತ್ರವನ್ನು ನೀವು ಹೇಳಬೇಕಾಗತ್ತೆ. ನಾನು ಬೇರೆ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಕಾಳಿ ಮಾತೆಯ ರಕ್ಷಾ ಮಂತ್ರವನ್ನು. ಆ ರಕ್ಷಾ ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಂಡು ಆನಂತರ ಇಲ್ಲಿ ನೀವು ಪ್ರಯೋಗ ಮಾಡಬೇಕು. ಯಾಕಂದರೆ ಈ 64 ಯೋಗಿನಿಯರಿಗೆ ಅಧಿದೇವತೆ, ಮೂಲ ದೇವತೆ ಬಂದ್ಬಿಟ್ಟು ಕಾಳಿ ಮಾತಾ. ಹಾಗಾಗಿ ಆ ತಾಯಿನ ನೀವು ರಕ್ಷಣೆ ಕೊಡ್ಬಿಟ್ರೆ, ಆ ತಾಯಿನೇ ಬಂದುಬಿಟ್ರೆ ಈ 64 ಜನ ಯೋಗಿನಿಯರು ಬಂದ ಹಾಗೆ. ಕಾಳಿ ಮಾತೆಯ ಆಶೀರ್ವಾದ ನಿಮಗೆ ಸಿಕ್ಬಿಟ್ರೆ ಈ 64 ಯೋಗಿನಿಯರ ಆಶೀರ್ವಾದ ಸಿಕ್ದಂಗೆ ನಿಮಗೆ. ಹಾಗಾಗಿ ಇಲ್ಲಿ ರಕ್ಷಾ ಮಂತ್ರವನ್ನು, ಕಾಳಿ ಮಾತೆ ರಕ್ಷಾ ಮಂತ್ರವನ್ನು ಹಾಕ್ಕೊಳ್ಳಿ, ಹೇಳ್ಕೊಳ್ಳಿ. ನೆಕ್ಸ್ಟು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ. ಇದನ್ನು 21 ಸಾರಿ ಹೇಳಿ. ರಕ್ಷಾ ಮಂತ್ರವನ್ನು ಸಹ ನೀವು 21 ಸಾರಿ ಹೇಳಬೇಕಾಗತ್ತೆ. ಹಾಗೆ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಸಹ ನೀವು 21 ಸಾರಿ ಹೇಳಬೇಕಾಗತ್ತೆ, ಜಪ ಮಾಡಬೇಕಾಗತ್ತೆ. ಗುರು ಸಟ್ ಗುರು ಹೈ ವೀರ್, ಗುರು ಸಾಹಬ್ ಸುಮರೋ ಬಡಿ ಬಾತ್, ಸಿಂಗಿ ಟೋರೋ ಒನ್ ಕಹೋ ಮನ್ ನಾವೋ ಕರ್ತಾರ್, ಸಕಲ್ ಗುರುನ್ ಕಾ ಹರ್ಬಜೆ, ಗಟ್ಟಾ ಪಕರ್ ಉಟ್ ಜಾಕ್, ಚೇತು ಸಂಬಾರ್ ಶ್ರೀ ಪರಮಹಂಸ್. ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಜಪ ಆದ ನಂತರ ನೀವು ಮೂಲ ಮಂತ್ರವನ್ನು ಜಪ ಮಾಡಿ. ಮೂಲ ಮಂತ್ರ ಪ್ರತಿದಿನ ನೀವು 1 ಮಾಲೆ 2 ಮಾಲೆ ಎಷ್ಟು ಬೇಕಾದ್ರೆ ನೀವು ಜಪ ಮಾಡ್ಬೋದು. ಅಂದರೆ ಮಿನಿಮಮ್ 1 ಮಾಲೆ ಆದರೂ ಮಾಡಲೇಬೇಕಾಗತ್ತೆ. 108 ಸಾರಿ ನೀವು ಜಪ ಮಾಡಬೇಕಾಗತ್ತೆ. ಓಂ ಜೋಗಿನಿ ಜೋಗಿನಿ ಆವೋ ಆವೋ ಕಲ್ಯಾಣ್ ಧಾರೋ ಇಚ್ಛಾ ಪುರಾವೋ, ಆಣ್ ದುರ್ಗಾ ಕಿ ಗೋರಖ್ನಾಥ್ ಗುರು ಕೋ, ಆದೇಶ್ ಆದೇಶ್ ಆದೇಶ್. ಮತ್ತೊಮ್ಮೆ ಹೇಳ್ತೀನಿ ನೋಡಿ ಮೂಲ ಮಂತ್ರವನ್ನು. ಓಂ ಜೋಗಿನಿ ಜೋಗಿನಿ ಆವೋ ಆವೋ ಕಲ್ಯಾಣ್ ಧಾರೋ ಇಚ್ಛಾ ಪುರಾವೋ, ಆಣ್ ದುರ್ಗಾ ಕಿ ಗೋರಖ್ನಾಥ್ ಗುರು ಕೋ, ಆದೇಶ್ ಆದೇಶ್ ಆದೇಶ್. ನೋಡಿ ಈ ಮಂತ್ರದ ಅರ್ಥ ಈ ರೀತಿ ಇದೆ. ಜೋಗಿನಿ ಜೋಗಿನಿ ಆವೋ ಆವೋ ಅಂದರೆ ಯೋಗಿನಿಯವರೇ ಬನ್ನಿ ಬನ್ನಿ. ಕಲ್ಯಾಣ್ ಧಾರೋ ಅಂದರೆ ನನಗೆ ಒಳ್ಳೆಯದನ್ನು ಮಾಡಿ. ಹಾಗೆ ಇಚ್ಛಾ ಪುರಾವೋ ಅಂದರೆ ನನ್ನ ಇಚ್ಛೆ, ನನ್ನ ಬೇಡಿಕೆ ಅಥವಾ ನನ್ನ ಉದ್ದೇಶ ಏನಿದೆ ಅದನ್ನು ಪೂರ್ತಿ ಮಾಡಿ, ಸಂಪೂರ್ಣಗೊಳಿಸಿ ನನಗೆ ಒಳ್ಳೆಯದನ್ನು ಮಾಡಿಕೊಡಿ ಅಂತ. ಈ ರೀತಿ ನೀವೇನಾದರೂ ಮಾಡಲಿಲ್ಲ ಅಂತಂದರೆ ಆಣ್ ದುರ್ಗಾ ಕಿ ಗೋರಖ್ನಾಥ್ ಗುರುಕೋ ಅಂದರೆ ನನ್ನ ಇಚ್ಛೆ, ನನ್ನ ಬೇಡಿಕೆ ಅಥವಾ ನನ್ನ ಉದ್ದೇಶ ಇವುಗಳನ್ನು ನೀವು ಪೂರ್ಣ ಮಾಡಿ ನಮಗೆ ಒಳ್ಳೆಯದನ್ನು ಮಾಡಿಲ್ಲ ಅಂತಂದರೆ, ನಮ್ಮನ್ನ ಕಾಪಾಡಲಿಲ್ಲ ಅಂತಂದರೆ, ನಮಗೆ ರಕ್ಷಣೆ ಕೊಡಲಿಲ್ಲ ಅಂತಂದರೆ ಅಥವಾ ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಂದರೆ ದುರ್ಗಾ ಮಾತೆಯ ಮೇಲೆ ಆಣೆ. ಹಾಗೆ ಗುರುಗಳು ಗೋರಖ್ನಾಥ್ ಅವರ ಮೇಲೆ ಆಣೆ ಮಾಡ್ತಕ್ಕಂಥ ಒಂದು ಪ್ರಮಾಣ ಮಾಡ್ತಕ್ಕಂಥ ಒಂದು ಅರ್ಥ ಇದು ಮಂತ್ರದ ಅರ್ಥ. ಇಲ್ಲಿ ದುರ್ಗಾ ಮಾತೆ ಮೇಲೆ ಆಣೆ ಮಾಡಿದ ತಕ್ಷಣ ನೆಕ್ಸ್ಟ್ ಗೋರಖ್ನಾಥ ಗುರುಗಳ ಮೇಲೆ ಆಣೆ ಮಾಡಿದ ತಕ್ಷಣ ಆ 64 ಜನ ಯೋಗಿನಿಯರು ಬಂದು ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಮಂತ್ರ ಇದು. ಈ ಮಂತ್ರವನ್ನು ನೀವು ಭಕ್ತಿಯಿಂದ ಜಪ ಮಾಡಿ. ನೆಕ್ಸ್ಟು ಕರ್ಪೂರವನ್ನು ಹಚ್ಚಿ ಆರತಿ ಮಾಡ್ಕೊಳ್ಳಿ. ಮಂಟಪದ ಮೇಲೆ ಇರ್ತಕ್ಕಂಥ ಎಲ್ಲ ಫೋಟೋಗಳಿಗೂ, ದೇವರುಗಳಿಗೂ, ಗುರುಗಳಿಗೂ ಪೂಜೆಯನ್ನು ಮಾಡಿ, ಮಂಗಳಾರತಿಯನ್ನು ಮಾಡಿ. ನೆಕ್ಸ್ಟು ಅರ್ಪಣೆ ಮಾಡಿ. ಅಂದರೆ ನೀವು ಮಾಡಿರ್ತಕ್ಕಂಥ ಪೂಜೆಯಲ್ಲಿ ಇಟ್ಟಿರ್ತಕ್ಕಂಥ ನೈವೇದ್ಯ, ಪಾನೀಯ, ಪುಷ್ಪ, ಗಂಧ, ಧೂಪ, ದೀಪ, ಹಣ್ಣು ಹಂಪಲು ಏನೇನು ಇಟ್ಟಿದ್ರೆ ಎಲ್ಲವನ್ನು ದೇವರಿಗೆ ಅರ್ಪಿಸಿ. ನೆಕ್ಸ್ಟು ಕ್ಷಮಾ ಪ್ರಾರ್ಥನೆ ಕೋರ್ಕೊಳ್ಳಿ. ಅಂದರೆ ನೀವು ಮಾಡಿರ್ತಕ್ಕಂಥ ಸಾಧನೆಯಲ್ಲಿ ಅಥವಾ ಪೂಜೆಯಲ್ಲಿ ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ, ಏನಾದರೂ ಅಪವಿತ್ರಗಳಾಗಿದ್ದರೆ ಮಾತಾ ಕ್ಷಮಿಸಮ್ಮ, ಕ್ಷಮಿಸು ಪರಮಾತ್ಮ, ಗುರುದೇವ ಅಂತ ಬೇಡ್ಕೊಳ್ಳಿ. ಕ್ಷಮೆ ಕೋರ್ರಿ. ನಿಮ್ಮಿಂದ ಆಗಿರ್ಬೋದು ಅಥವಾ ನಿಮ್ಮ ಮನೆ ಕಡೆಯಿಂದ ಏನಾದರೂ ಸಮಸ್ಯೆ ಆಗಿರಬಹುದು, ಬೇಡ್ಕೊಳ್ಳಿ.
ಈಗ ನೆಕ್ಸ್ಟು ಪ್ರಯೋಗ ಮಾಡ್ತಕ್ಕಂಥ ಕ್ರಮ ಏನಪ್ಪ ಅಂತಂದರೆ, ನಾನು ನಿಮಗೆ ಸಾಮಗ್ರಿಗಳಲ್ಲಿ ಹೇಳಿದ್ದೆ, ಒಂದು ತೆಂಗಿನಕಾಯಿ ತೊಗೊಳ್ಳಿ ಅಂತ. ಅದು ತೆಂಗಿನಕಾಯಿ ಚೆನ್ನಾಗಿರಬೇಕು. ತೊಗೊಳ್ಳಿ, ಒಂದು ಅಡಿಕೆ ಪ್ಲೇಟ್ ತೊಗೊಳ್ಳಿ. ಅಡಿಕೆ ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿನ ಹಾಕ್ಕೊಳ್ಳಿ. ಅಕ್ಕಿ ಹಾಕ್ಬಿಟ್ಟು ಒಂದು ತೆಂಗಿನಕಾಯಿ ತೊಗೊಂಡು ಒಂದು ವೈಟ್ ಪೇಪರ್ ತೊಗೊಳ್ಳಿ. ಒಂದು ವೈಟ್ ಪೇಪರ್ನಲ್ಲಿ ಅದೇ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಿಮ್ಮ ಬೇಡಿಕೆ ಅಥವಾ ನಿಮ್ಮ ಒಂದು ಸಮಸ್ಯೆ ಏನಿದೆ ಅದನ್ನು ಬರೀರಿ. ಒಂದು ರೆಡ್ಡಿಂಗ್ ಪೆನ್ನಲ್ಲಿ ಬರೀರಿ. ಬರೆದ್ಬಿಟ್ಟು, ಅಂದರೆ ನಾವು ಮುಂಚೆ ಬೇರೆ ಪ್ರಯೋಗಗಳೆಲ್ಲ ತಾಯಿ ಹತ್ರ ಹೇಳ್ಕೊಳ್ತಾ ಇದ್ರಿ. ಇಲ್ಲಿ ಪ್ರಯೋಗದಲ್ಲಿ ಬರೆಯೋದು, ನಿಮ್ಮ ಕೋರಿಕೆ ಏನಿದೆ, ಬೇಡಿಕೆ ಏನಿದೆ, ಅಥವಾ ನಿಮ್ಮ ಉದ್ದೇಶ ಏನಿದೆ, ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬರೀರಿ. ಬರೆದ್ಬಿಟ್ಟು ಅದನ್ನು ಮಡ್ಚಿಬಿಟ್ಟು ತೆಂಗಿನಕಾಯಿ ಮೇಲೆ ಇಟ್ಬಿಟ್ಟು 5 ರೂಪಾಯಿ ನಾಣ್ಯವನ್ನು ಇಟ್ಬಿಟ್ಟು ದಾರ, ಅಂದರೆ ಕೆಂಪು ದಾರ ತಗೊಳ್ಳಿ. ಕೆಂಪು ದಾರ ಆಗಿರ್ಬೋದು ಅಥವಾ ಹಳದಿ ದಾರ ತಗೊಂಡು ಆ ಚೀಟಿನ, ಆ ನಾಣ್ಯನ ಆ ತೆಂಗಿನಕಾಯಿಗೆ ಕಟ್ಟಿ. ಅಂದರೆ ತೆಂಗಿನಕಾಯಿ ಮೇಲೆ ನೀವು ಬರೆದಿರ್ತಕ್ಕಂಥ ಚೀಟಿ, ವೈಟ್ ಪೇಪರಲ್ಲಿ ಬರೆದಿರ್ತಕ್ಕಂಥ ಚೀಟಿನ ಇಟ್ಬಿಟ್ಟು ಅದರ ಮೇಲೆ 5 ರೂಪಾಯಿ ಕಾಯಿನ ಇಟ್ಬಿಟ್ಟು ಆ ದಾರದಿಂದ, ಕೆಂಪು ಅಥವಾ ಹಳದಿ ದಾರದಿಂದ ಸುತ್ತಿ, ಅದು ಕೆಳಗೆ ಬೀಳಬಾರ್ದು, ಆ ರೀತಿ ಸುತ್ತಿ ಒಂದು 7-8 ಲೈನ್ ಸುತ್ತಿಬಿಟ್ಟು ಗಂಟು ಹಾಕಿ. ಆನಂತರ ನೀವು ಅಡಿಕೆ ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಆ ಅಕ್ಕಿ ಮೇಲೆ ಈ ತೆಂಗಿನಕಾಯಿನ ಇಟ್ಬಿಟ್ಟು ಮತ್ತೆ ಮಂತ್ರವನ್ನು ಹೇಳಿ ಅಭಿಮಂತ್ರಿಸಿ. ಅಂದರೆ ನೀವು ನೆಕ್ಸ್ಟ್ 11 ದಿನ ವ್ರತ ಆದಮೇಲೆ ನೆಕ್ಸ್ಟ್ ದಿನ ಈ ಒಂದು ಪ್ರಯೋಗವನ್ನು ಮಾಡಬೇಕಾಗತ್ತೆ. ನೀವು 21 ಸಾರಿ ಮಂತ್ರವನ್ನು ಹೇಳಿ ಆ ತೆಂಗಿನಕಾಯಿ ಮತ್ತು ಹರಕೆ ಚೀಟಿ, ಆಮೇಲೆ ನಾಣ್ಯ, ಇವೆಲ್ಲದಕ್ಕೂ ಅಭಿಮಂತ್ರಿಸ್ಬಿಟ್ಟು ಇದನ್ನು ತಗೊಂಡು ಹೋಗಿ ನಿಮ್ಮ ಮನೆ ಅಕ್ಕಪಕ್ಕ ಅಥವಾ ನಿಮ್ಮ ಗ್ರಾಮ ದೇವತೆ ಅಥವಾ ನಿಮ್ಮ ಊರಿನ ದೇವಸ್ಥಾನಗಳಿದ್ದರೆ, ಅದು ಹೆಣ್ಣು ದೇವರ ದೇವಸ್ಥಾನವೇ ಆಗಿರಬೇಕು. ಕಾಳಿ ಮತ್ತು ದೇವಸ್ಥಾನ ಇದ್ದರೆ ತುಂಬ ಒಳ್ಳೆಯದು. ಕಾಳಿ ಮತ್ತು ದೇವಸ್ಥಾನ ಇಲ್ಲ ಅಂದರೆ ಬೇರೆ ಹೆಣ್ಣು ದೇವರ ದೇವಸ್ಥಾನಗಳಿದ್ದರೆ ಆ ದೇವಸ್ಥಾನದಲ್ಲಿ ತಗೊಂಡೋಗಿ ಕೊಡಿ. ಅದನ್ನು ಅವರು ಆ ತಾಯಿ ಹತ್ರ ಇಡಬೇಕು. ದೇವಸ್ಥಾನದ ಮೂಲ ವಿಗ್ರಹ ಇರುತ್ತಲ್ವ, ಅಲ್ಲಿ ಅದನ್ನು ಇಡಬೇಕು. ಆ ರೀತಿ ವ್ಯವಸ್ಥೆ ಮಾಡಿಕೊಳ್ಳಿ. ಕೆಲವೊಂದು ದೇವಸ್ಥಾನಗಳಲ್ಲಿ ಅದು ಯಾವುದೇ ಬೇರೆ ಹೊರಗಡೆದ ತರ್ತಕ್ಕಂತಹ ವಸ್ತುಗಳನ್ನು ದೇವರ ಮೂಲ ಗರ್ಭ ಗುಡಿಯಲ್ಲಿ ಇಡೋದಿಲ್ಲ. ಕೇಳಿ ನೋಡಿ, ಈ ಥರ ನಮ್ದು ಏನೊಂದು ಅರ್ಕೆ ಇದೆ, ಅದನ್ನು ತಾಯಿ ಹತ್ರ ಅರ್ಪಿಸ್ತಾ ಇದ್ದೀವಿ, ಅದನ್ನು ತಗೊಳ್ಳಿ ಅಂತ ಹೇಳಿ. ಅವ್ರ ಪೂಜಾರಿಗಳು ತಗೊಂಡು ತಾಯಿ ಪಾದಗಳ ಹತ್ರ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಅಥವಾ ತೊಗೊಂಡಿಲ್ಲ ಅಂತಂದರೆ ನೀವು ತಾಯಿಗೆ ಅದನ್ನು ತೋರಿಸಿ ಪ್ರಾರ್ಥನೆ ಮಾಡಿಕೊಂಡು ತೊಗೊಂಬಂದು ದೇವಸ್ಥಾನದ ಹೊರಗಡೆ ಎಲ್ಲಾದರೂ ಮರ ಇದ್ದರೆ ಅಥವಾ ನಾಗರಕಲ್ಲಿದ್ದರೆ ಅಲ್ಲಾದರೂ ಇಟ್ಬಿಡಿ. ಸೇಫ್ಟಿಯಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದುಬಿಡಿ. ಬಂದ ನಂತರ ನಿಮಗೆ ಸ್ವಲ್ಪ ದಿನಗಳಲ್ಲೇ ನೀವೇನು ಅಂದ್ಕೊಂಡಿದ್ರೆ ಕೆಲಸ ಕಾರ್ಯ ಅಥವಾ ನಿಮ್ಮ ಬೇಡಿಕೆ ಅಥವಾ ನಿಮ್ಮ ಸಮಸ್ಯೆ ಎಲ್ಲವೂ ಸಂಪೂರ್ಣವಾಗಿ ಈಡೇರುತ್ತೆ. ಯಾಕಂದರೆ ಇಲ್ಲಿ ಇವರು 64 ಜನ ಯೋಗಿನಿಯರಿದ್ರಲ್ವ, ಇವರು ಆದಷ್ಟು ಬೇಗನೆ ಸಿದ್ಧಿ ಆಗ್ತಾರೆ. ಹಾಗಾಗಿನೇ ಕೆಲವು ಸಾಧಕರು, ಕೆಲವರು ಮಂತ್ರವಾದಿಗಳು, ಕೆಲವು ತಾಂತ್ರಿಕರು ಈ 64 ಜನ ಯೋಗಿನಿಯರನ್ನು, ಯಕ್ಷಿಣಿಯರನ್ನು, ಆಮೇಲೆ ಇನ್ನೂ ಬೇರೆ ಬೇರೆ ಬರ್ತಾರೆ, ಗಂಧರ್ವ ಕನ್ಯೆಯರು, ಯಕ್ಷಿಣಿಯರು, ಆಮೇಲೆ ಯೋಗಿನಿಯರು, ಜೋಗಿನಿಯರು, ಈ ರೀತಿ ಬೇರೆ ಬೇರೆಯವರು ಬರ್ತಾರೆ. ಅವ್ರನ್ನೆಲ್ಲವನ್ನ ಬೇಗ ಸಿದ್ಧಿ ಮಾಡ್ಕೊಳ್ತಾರೆ. ಯಾಕಂದರೆ ಬೇಗ ರಿಸಲ್ಟ್ ಬರುತ್ತೆ, ಬೇಗ ಒಂದು ಫಲ ಸಿಗುತ್ತೆ ಅಂದ್ಬಿಟ್ಟು. ಹಾಗಾಗಿ ನೀವು ಸಹ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ನೆಕ್ಸ್ಟ್ ಇದಕ್ಕಿರ್ತಕ್ಕಂತಹ ನಿಯಮಗಳು, ನಿಬಂಧನೆಗಳೇನಪ್ಪ ಅಂತಂದರೆ, ಈ ಒಂದು ವ್ರತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು. ನಾನ್ ವೆಜ್, ಮಾಂಸಾಹಾರ ಸೇವನೆ ಮಾಡೋ ಹಾಗಿಲ್ಲ. ಧೂಮಪಾನ, ಮದ್ಯಪಾನ ಮಾಡೋ ಹಾಗಿಲ್ಲ. ಆಮೇಲೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ಅಂದರೆ ದೈಹಿಕವಾಗಿ ಮಾನಸಿಕವಾಗಿ. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.